ಇದೀಗ ಈ ಕಾರ್ಯಕ್ರಮವನ್ನು ಕುರಿತು ಸನ್ಮಾನಿತ ಸಿಕ್ಕನ್ನು ವ್ಯಕ್ತಪಡಿಸಬೇಕಿದೆ. ಹಾಗೂ ಪುಟಾಣಿ ಮಕ್ಕಳಿಗೆ ವಂದಿಸುತ್ತಾ ಒಂದೇ ಶಾಲೆ ರೈಟ್. ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಯಾರು? ಸ್ವಾಮಿ ವಿವೇಕಾನಂದರು ಬ್ರಿಟಿಷರ ಕಾಲದಲ್ಲಿ ಏನು 1863ಕ್ಕೆ ಹಿಂದೆಯಿಂದ ಸಹ ಸುಮಾರು 150-200 ವರ್ಷಗಳಿಂದ ನಾವೇನು ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ದು, ಬ್ರಿಟಿಷರ ಕಾಲ್ತುಳಿತಕ್ಕೆ ಒಳಗಾಗಿದ್ದು, ಹೊಟ್ಟೆಗೆ ಊಟ ಇಲ್ಲದೆ, ಸ್ವತಂತ್ರ ಭಾರತ ಇಲ್ಲದೆ ನಾವು ಮಾತಾಡೋಕೆ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ. ಕಣ್ತುಂಬ ನೋಡೋದಕ್ಕೆ, ಆನಂದ ಪಡೋದಕ್ಕೆ, ಪ್ರಕೃತಿ ನೋಡೋದಕ್ಕೆ, ಯಾವ್ದಾರ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗುವಂತ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ ಅಲ್ವಾ? ಒಂದು ಮದುವೆ ಸಮಾರಂಭಗಳು ಮಾಡೋ ಸ್ವಾತಂತ್ರ್ಯ ಏನಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಏನಿಲ್ಲ, ಬೇಕಾದಂತ ತಿನ್ನುವ ಸ್ವಾತಂತ್ರ್ಯ ಏನಿಲ್ಲ. ಈಗ ಎಲ್ಲರೂ ಕಾಲ್ತುಳಿತಕ್ಕೆ ಒಳಗಾಗಿ ಏನು ಮಹಾತ್ಮ ಗಾಂಧೀಜಿಯವರು ಸಹ ಬ್ರಿಟಿಷರ ಕಾಲ್ತುಳಿತದಿಂದ ಒದ್ದು ಅವರ ಬೂಟಿಗೆ ಶರಣರಾಗಿ ನಮಗೆಲ್ಲ ಸ್ವಾತಂತ್ರ್ಯ ತಂದುಕೊಡು. ಹೊಡಿಬೇಕು ಅಂದ ಮೇಲೆ ಚಪ್ಪಾಳೆ. ಹಾಗೆ ಬ್ರಿಟಿಷರ ಒಂದು ದಬ್ಬಾಳಿಕೆ ಸಂದರ್ಭದಲ್ಲಿ ದಿನಾಂಕ 12/1/1863 ಎಷ್ಟರಲ್ಲಿ 12/1/1863 ಎಲ್ಲಿ ಜನಿಸಿದ್ರು? ಕಲ್ಕತ್ತಾ ಅಲ್ವಾ? ಕಲ್ಕತ್ತಾ, ಈ ಭಾರತ ದೇಶ ಇರ್ತಕ್ಕಂಥ ಕಲ್ಕತ್ತಾದಲ್ಲಿ ರಾಜ್ಯದಲ್ಲಿ ಜನಿಸಿದಂತಹ ಏನು ಸ್ವಾಮಿ ವಿವೇಕಾನಂದರು ಹೇಗೆ ಸೂರ್ಯ ಚಂದ್ರರು ಪ್ರಕಾಶಮಾನವೋ ಅದೇ ರೀತಿ ಜನಿಸಿದಂಥವ್ರು. ಅವರ ಕಣ್ಣುಗಳಲ್ಲಿ ಯಾವುದೇ ಭಯ ಇರಲಿಲ್ಲ, ಅವರ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ. ಬಹಳ ಧೈರ್ಯವಂತರು. ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಏನು ಮಾತಾಡಿದ್ರು. ಏನ್ ಹೇಳಿದ್ರು? ಏಳಿ ಎದ್ದೇಳಿ. ಈಗೆಲ್ಲ ಏಳಿ ಎದ್ದೇಳಿ ಸುಮ್ಮನಿಕೊಂಡ್ರಿ, ಹೇಳುದೇ ಬೇಡ, ಎದ್ದೇಳುದ ಮೇಲೆ ಹಂಗಾಗಿದೆ. ಹಂಗಾಗಂತ ಪರಿಸ್ಥಿತಿ ಯುವಕರಲ್ಲಿ ಹೋಗ್ಬೇಕು. ಇವತ್ತು ಹೋರಾಟ ಮನೋಭಾವನೆಯನ್ನ ಬೆಳೆಸ್ಕೋಬೇಕು. ಅವ್ರು ಎಲ್ಲೇ ಹೋದ್ರು ಸಹ ಅವ್ರನ್ನ ಇಂಗ್ಲಿಷ್ ಮಾನವರು ಅಂತ ಹೇಳ್ತೀವಿ. ಎಲ್ಲೇ ಹೋದ್ರು, ಚಿಕಾಗೋಗೆ ಹೋಗ್ಲಿ, ಇನ್ನೊಂದ್ ಕಡೆ ಹೋಗ್ಲಿ, ಸರ್ವಧರ್ಮ ಸಮ್ಮೇಳನ ಮಾಡ್ಲಿ, ಅವ್ರ ಎಲ್ಲಾ ಜಾತಿ ಧರ್ಮ ಪ್ರತಿಯೊಬ್ಬ ಮನುಷ್ಯನೂ ಮನುಕುಲವನ್ನ ಪ್ರೀತಿ ಮಾಡ್ತಕ್ಕಂಥದ್ದವ್ರು. ದೈವೇ ಧರ್ಮದ ಮೂಲವಯ್ಯ, ಸಕಲ ಪ್ರಾಣಿ ಪದಾರ್ಥಗಳಲ್ಲಿ ಮಾನವನಿಗೆ ದಯೆ ಇರಬೇಕಂತಕ್ಕಂಥ ಬಸವಣ್ಣ 12ನೇ ಶತಮಾನದಲ್ಲಿ ಏನ್ ಹೇಳಿದ್ರು? 850-900 ವರ್ಷಗಳ ಹಿಂದೆ ಅದನ್ನ ಅವರು ಒಂದು ಸರ್ವಧರ್ಮ ಸಮ್ಮೇಳನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಸಹ ಪ್ರೀತಿ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮಾಡ್ತಾ ಇದ್ರು ಅಲ್ವಾ? ಹಾಗೆ ಅವರು ಸರ್ವಧರ್ಮ ಸಮ್ಮೇಳನವನ್ನ 1893ರಲ್ಲಿ ಒಂದು ಆಚರಣೆ ಮಾಡಿದಂಥದ್ದು. ಅದಾದ ನಂತರ ನಾನು ಸಹ ಸುಮಾರು 15 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಇದ್ದಂತ ಮನೆಗೆ ಆಗ್ಬೋದು, ಅವ್ರು ತಪಸ್ ಮಾಡಿದಂತ ಸ್ಥಳಕ್ಕೆ ನಾನು ಹೋಗಿದ್ದೆ. ಕಲ್ಕತ್ತಾದಲ್ಲಿ ಹೋಗಿ ರಾಮಕೃಷ್ಣ ಪರಮಹಂಸರು, ಯಾರು ಅವ್ರ ಗುರುಗಳು? ರಾಮಕೃಷ್ಣ ಪರಮಹಂಸರು. ನಾನು 8ನೇ ತರಗತಿ ಇದ್ದಾಗ ಅಭಿನವ ಭಾರತಿನಲ್ಲಿ ರಾಮಕೃಷ್ಣ ಪರಮಹಂಸ ಅವ್ರ ಮೇಲೆ ನಾನು ಶಾರದಾ ದೇವಿ ಪಾತ್ರ ಮಾಡಿದ್ದೆ. ಒಂದು ಹೆಣ್ಣು ಪಾತ್ರ ನನಗೆ ಹಾಕಿ ಬೆಳಗಿದೆ ಅಂತೇಳಿ ಒಂದು ಪಾತ್ರವನ್ನು ಕೊಟ್ಟು ಸ್ವಾಮಿ ರಾಮಕೃಷ್ಣ ಪರಮಹಂಸರ ಜೊತೆ ನನ್ನ ಆಗ ಚಿಕ್ಕ ವಯಸ್ಸಲ್ಲಿ. ಹಂಗಾಗಿ ನಾನು ಮಾನವ ಹಕ್ಕುಗಳ ಒಂದು ತರಬೇತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ತಿಂಗಳಾನುಗಟ್ಟಲೆ ನಾನು ಕಲ್ಕತ್ತಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಸಂಜೆ ಸಮಯ ಸ್ವಾಮಿ ವಿವೇಕಾನಂದ ತಪಸ್ ಮಾಡಿದಂತ ಸ್ಥಳ, ಅವರು ಓದಿರ್ತಕ್ಕಂಥ ಪುಸ್ತಕಗಳಾಗಿರ್ಬೋದು, ಅವ್ರು ಬರೀತಿರ್ತಕ್ಕಂಥ ಸಾಮಗ್ರಿಗಳಾಗ್ಬೋದು, ಉಪಯೋಗಿಸಿದಂತ ವಸ್ತುಗಳು, ಮ್ಯೂಸಿಯಂ ಏನ್ ಇಟ್ಟಿದ್ದಾರೆ ಅಲ್ಲಿ ಹೋಗಿ ಕಲ್ಕತ್ತಾದಲ್ಲಿ ಆ ಹೊಳೆ ಏನು ಸಮುದ್ರದ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಬೋಟಲ್ಲಿ ಹೋಗಿ ಅವರ ಕಲ್ಲಿನ ಮಧ್ಯ ತಪಸ್. ಈ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ವಿವೇಕಶ್ರೀ ಪುರಸ್ಕಾರ ಪ್ರಶಸ್ತಿಯನ್ನ ಆಯೋಜಿಸಿದ್ದಾರೆ. ಮಕ್ಕಳು ಎಲ್ಲರಿಗೂ ಗೊತ್ತಿರಬಹುದು. ಯಾಕೆ ಸ್ವಾಮಿ ವಿವೇಕಾನಂದ ಬಗ್ಗೆ ನೀವೆಲ್ಲ ಓದಿ ತಿಳ್ಕೊಂಡಿರ್ತೀರಿ. ಯಾಕೆ ಇವ್ರ ಜಯಂತಿಗಳನ್ನ ಆಚರಿಸ್ಬೇಕು ಅನ್ನೋದನ್ನ ಮಕ್ಕಳು ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಾವು ಸುಮಾರು ಜಯಂತಿಗಳನ್ನ ಆಚರಿಸ್ತೀವಿ. ಈಗ ಮಹಾತ್ಮ ಗಾಂಧಿ ಜಯಂತಿ ಆಚರಿಸ್ತೀವಿ, ವಿಶ್ವೇಶ್ವರಯ್ಯ ಜಯಂತಿ ಆಚರಿಸ್ತೀವಿ, ಕೃಷ್ಣರಾಜ ಜಯಂತಿ, ಬಸವಣ್ಣ ಜಯಂತಿ ಆಚರಿಸ್ತೀವಿ. ಯಾಕೆ ನಾವು ಈ ಜಯಂತಿಯನ್ನು ಆಚರಿಸ್ತೀವಿ? ಇವರಿಂದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ, ಕೋಟ್ಯಾಧೀಶರು, ಬಿಲಿಯನೇರ್ಗಳು ಇವರೆಲ್ಲ ಅಸಲಿಗಿದ್ರು ಸಹ ಇವರ ಜಯಂತಿನ ನಾವು ಆಚರಿಸೋದಿಲ್ಲ. ಯಾಕೆ? ಇವರು ಅವರ ಸ್ವಂತಕ್ಕೋಸ್ಕರ ಏನೇನೋ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ವ್ಯಕ್ತಿಗಳು ಸಮಾಜಕ್ಕಾಗಿ ಅವರ ದೇಹವನ್ನೇ ತ್ಯಾಗ ಮಾಡಿರ್ತಾರೆ. ಆದ್ರಿಂದ ಮಕ್ಕಳುಗಳು ಇವರ ಆದರ್ಶಗಳನ್ನ
ಇವ್ರ ತ್ಯಾಗವನ್ನು ನೀವು ಕೇಳಬೇಕು, ಕೇಳಿ ನೋಡಿ ಮತ್ತೆ ಅದನ್ನ ಈಗ ನಮ್ಮ ಲಾಯರ್ ಸಾಹೇಬ್ ಹೇಳಿದಾಗೆ ನಿಮ್ಮ ಮಸ್ತಿಷ್ಕದಲ್ಲಿ ಇಟ್ಕೊಳ್ಬೇಕು. ಅದನ್ನ ಸ್ವಾಮಿ ವಿವೇಕಾನಂದ ಅವರು ಕೇವಲ 49 ವರ್ಷ ಮಾತ್ರ ಅವರು ಬದುಕಿದ್ದು. ಆದರೆ ಆ ವಯಸ್ಸಿನಲ್ಲಿ ಅವರು ನಮ್ಮ ಹಿಂದೂ ಧರ್ಮವನ್ನ ಪ್ರಪಂಚನಾದ್ಯಂತ ಹರಡಿರ್ತಾರೆ. ಅವರು ಅಮೆರಿಕದಲ್ಲಿ ಒಂದು ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾರತೀಯ ಪ್ರತಿನಿಧಿಯಾಗಿ ಹೋಗಿರ್ತಾರೆ. ಆ ಸಭಾಂಗಣದಲ್ಲಿ ಸುಮಾರು ಜನ ಇರ್ತಾರೆ. ಅಲ್ಲಿ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಅವರು ಭಾಷಣ ಶುರು ಮಾಡ್ತಾರೆ. ಆ ಸಭಾಂಗಣದಲ್ಲೇ ಅಲ್ಲಿ ಸ್ವಲ್ಪ ಜನ ಎಲ್ಲ ಇದ್ದದ್ದು ಸುಮಾರು 7,000 ಜನಗಳು ಇರ್ತಾರೆ. 7,000 ಜನರು ಸಹ ಎದ್ದು ಕೈ ಚಪ್ಪಾಳೆ ಹಾಕಿ ಅವರಿಗೆ ಸ್ವಾಗತ ಕೋರ್ತಾರೆ. ಅಂತ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರವರು. ಮತ್ತೆ ಅವರು ಯುವಜನತೆಗೆ ಒಂದು ಕರೆ ನೀಡಿದ್ದಾರೆ. ಏನು, ಎದ್ದೇಳಿ ಬೇರೆಯವರನ್ನು ಎಬ್ಬರಿಸಿ ನಿಮ್ಮ ಮನುಷ್ಯ ಜನ್ಮವನ್ನ ಸಫಲ ಮಾಡಿಕೊಳ್ಳಿ. ಇದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡಬೇಕು, ಒಂದು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು. ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಮಕ್ಕಳೇ. ನೀವು ಗುರಿ ಮುಟ್ಟಿದ್ದು ಅಂತ ಹೇಳಿ ಓದಿ ನೀವು ದೊಡ್ಡವರಾಗಿ ಎಲ್ಲ ಏನೋ ಒಂದು ಏನೋ ಸಿಗುವ ತನಕ ಅದು ನಿಮ್ಮ ಗುರಿ. ಆ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ನಿಮ್ಮ ಸ್ವಂತ ಕಾಲದ ಮೇಲೆ ನೀವು ನಿಲ್ಲಬೇಕು. ಈ ತರ ಯುವಜನತೆಯನ್ನ ಕರೆ ಮಾಡಿರ್ತಾರೆ. ಆದ್ರಿಂದ ನೀವೆಲ್ಲರೂ ಆದಷ್ಟು ಇಂಥ ಸಮಾಜ ಸೇವಕರನ್ನ, ಇತರ ವ್ಯಕ್ತಿಗಳ ಆದರ್ಶ ಗುಣಗಳನ್ನ ನಿಮ್ಮ ವಿದ್ಯಾಭ್ಯಾಸ ಜೊತೆಗೆ ಇದನ್ನು ಸಹ ಮೈಗೂಡಿಸಿಕೊಳ್ಬೇಕು. ಒಳ್ಳೆ ನಡೆ, ಗುಣ ಮತ್ತು ಸಂಸ್ಕೃತಿಯನ್ನ ಕಲಿಯಬೇಕು ಅಂತ ಹೇಳ್ತಾ ಸರ್ ಒಂದು ಸ್ವಲ್ಪ